ನೀನನ್ನ ಹೇಳ್ಕೊಂಡು ಬರಬಾರ್ದಾಗಿತ್ತಕ್ಕ, ಹೇಳ್ಕೊಂಡು ಬರಬಾರ್ದಾಗಿತ್ತು. ಹಾಂ ನೋಡಿ, ನೀನು ಹೇಳ್ಕೊಂಡು ಬಂದು ಅವ್ನ ಮಾತು ಉಳಿದ್ಬಿಟ್ಟ, ಆಕೆನೂ ಉಳಿದ್ಬಿಟ್ಲು. ಇಲ್ಲ ಅಂತಿದ್ರೆ ಇಬ್ಬರಾಗೊಬ್ರು ಸಾಯ್ತಿದ್ರು. ಅವ್ರು ಸಾಯೋದನ್ನು ನಾನು ಕಣ್ಣಾರೆ ನೋಡ್ತಿದ್ನಿ. ಯಾಕೆ ಕಮಲವಕ್ಕ ಹಿಂಗೆ ಮಾಡಿದ್ದಿ, ಯಾಕೆ ಹಿಂಗೆ ಮಾಡಿದ್ದಿ? ಅವ್ರನ್ನ ಉಳ್ಸಕ್ಕೆ ಯಾಕೆ ಪ್ರಯತ್ನ ಪಟ್ಟಿ? ಯಾಕಂದ್ರೆ ಆಕೆ ನಿನ್ನ ವಾರ್ಗಿತ್ತಲ್ಲ, ಅದಕ್ಕಲ್ಲ. ಎಷ್ಟ ಮಾಡಿರು ನಿನ್ನ ತಂಗಿ ಆಗ್ಬೇಕಲ್ಲ. ನಾವು ಯಾರಾದ್ರೆ ನಿಮಗೇನು, ಆದ್ರೆ ಎಷ್ಟ ಮಾಡಿರು ನೆಗೆನರ್ ಒಂದೇ ಅಲ್ಲ. ನಾವು ಹೊರಗಿನವ್ರೆ. ಯಾಕಂದ್ರೆ ನಾವು ಏನು ಮಾಡಿದ್ರು ಏನು ಬಿಟ್ರು ಯಾರು ಇದನ್ನು ಮಾಡಂಗಿಲ್ಲ. ಆದ್ರೆ ಆಕೆ ನಿಮ್ಮ ವಾರ್ಗಿತ್ತಿ ನೋಡು, ನಿಮ್ಮ ನೆಗೆನಲ್ಲ. ಅದಕ್ಕಾಗಿ ಆಕಿನ ಪರ ವಹಿಸ್ಕೊಂಡು ಮಾತಾಡೋಕ್ಕೆ, ಆಕಿನ ಬದುಕಿಸ್ಬೇಕಂತ ನನ್ನ ಇಲ್ಲಿಗೆ ಹೇಳ್ಕೊಂಡು ಬಂದಿಲ್ಲ ನೀನು. ಅಲ್ಲ ನಿಜ ಅಲ್ವಾ ಅಕ್ಕ? ಹೇಳಕ್ಕ ಕಮಲವಕ್ಕ, ಹೇಳು. ಅಯ್ಯೋ ಶುನೆ, ನೋಡುವ ಗೀತಾ, ನಿನ್ನ ಪರವಾಗಲಿ ವಹಿಸ್ಕೊಂಡು ಬಂದಿಲ್ಲ, ನನ್ನ ರಾಜಿ ಪರವಾಗಲಿ ವಹಿಸ್ಕೊಂಡು ಬಂದಿಲ್ಲ. ಹಾಂ, ಈಗ ನೋಡು, ನೀನು ಆಕೆನ ಕೊಲೆ ಮಾಡಿದೀಯ ಅಂತ ಅನ್ಕೋ, ಅಥವಾ ನಿನ್ನ ಗಂಡನ ಕೊಲೆ ಮಾಡಿದೀಯ ಅಂತ ಅನ್ಕೋ. ಕೊಲೆ ಮಾಡಿದಕ್ಕೆ ನಿನ್ನ ಸುಮ್ಮನೆ ಬಿಡ್ತಾರ ಪೊಲೀಸ್ ಸ್ಟೇಷನ್ದಾಗ? ಯಾರು ನಿನ್ನ ಬಿಡ್ಸಕ್ಕೆ ಮುಂದೆ ಬರ್ತಾರ ಜಾಮೀನು ಮೇಲೆ? ಇಲ್ಲ. ಕೊಲೆ ಮಾಡಿದ ಮ್ಯಾಲೆ ನೀನು 2 ಕೊಲೆ ಮಾಡಿದಿ ಅಂದ್ರೆ ನಿನ್ನ ಗಲ್ಲಿಗೆರೆಸ್ತಾರ. ಗಲ್ಲಿಗೆರೆಸಿದ್ರೆ ನೀನು ಅಲ್ಲೇ ಸಾಯ್ತಿ. ಅಲ್ಲಿ ಅವರು ಉರ್ಲು ಹಾಕಿ ನಿನ್ನ ಕೊಲ್ತಾರ. ಅವಾಗ ನಿನ್ನ ಮಗಳು ಏನು ಮಾಡಬೇಕು ಹೇಳ? ನೀ ಮಾಡಿದ ತಪ್ಪಿಗೆ, ಆಕಿನ ಹಡ್ದ ತಪ್ಪಿಗೆ ಆಕೆ ಆಕೆ ಅಂದ್ರೆ ಶಿಕ್ಷೆ ಆಕಿಗೆ ಬರ್ಬೇಕನ? ನಿನ್ನ ಗಂಡಂದು ನಿಂದು ಸೇರಿಸಿ ನಿನ್ನ ಮಗಳು ಶಿಕ್ಷೆ ಅನುಭವಿಸ್ಬೇಕಲ್ಲ. ಅಂದ್ರೆ ಬೀದಿ ಮಂದಿ ಭಿಕ್ಷೆ ಬೇಡಿ ಜೀವನ ಮಾಡಬೇಕು. ಹಂಗಂತಕಿನ ಒಬ್ಬಕಿನ ಇಲ್ಲಿ ಬಿಟ್ಟು ಹೋಗ್ಬಿಡ್ತಿದ್ದಿ. ಅದಕ್ಕೆ ಕೊಲೆ ಮಾಡೋಕ್ಕೆ ಹೋಗಿದ್ದೀಯ ಅಲ್ವಾ ನೀನು? ಅಯ್ಯೋ ಹಂಗಲ್ಲಕ್ಕ, ನಾನು ನನ್ನ ಮಗಳು ಚೆನ್ನಾಗಿರಲಿ ಅಂತ ನಾನು ಇಷ್ಟೆಲ್ಲ ಮಾಡೋಕ್ಕೆ ಹೋಗಿದ್ದು. ಆದ್ರೆ ನೀನು ಅಂತಿದ್ದಿ ನನ್ನ ಮಗಳು ಚೆನ್ನಾಗಿರಲಿ ಅಂತ ನಾನು ಇಷ್ಟೆಲ್ಲ ಮಾಡೋಕ್ಕೆ ಹೋಗಿದ್ನಿ ಅಂತ. ಆದ್ರೆ ಇವಾಗಿನ ಕಾಲದಾಗ ಹೆಂಗಿರ್ತೈತಿ? ಪೊಲೀಸ್ನವ್ರು ಅದಾರ. ಪೊಲೀಸ್ನವ್ರು ಏನು ಸುಮ್ಮನೆ ಬಿಡ್ತಾರೇನು? ಸುಮ್ಮನೆ ಬಿಡು ಮಾತಾ ಇಲ್ಲ, ಎಲ್ಲ ಪತ್ತೆ ಹಚ್ತಾರೆ ಇವಾಗ. ಅಂಥದ್ರಾಗ ನೀನು ನೋಡಿದ್ರೆ ಕೊಲ್ಲಕ್ಕೆ ಹೋಗಿದ್ದಿ. ಹೆಂಗೋ ಏನೂ ಆಗಲಿಲ್ಲ, ಆಯಿತು ನೋಡವ. ನಾನು ಗಂಡು ಸತ್ತ ಮೇಲೆ ರಾಜಿ ನನಗೆ ಎಷ್ಟೆಲ್ಲ ಕಾಟ ಕೊಟ್ಟಾಳ ಗೊತ್ತೇನ? ಆ ಮನ್ಯಾಗ ನಿಂದ್ರದಂಗೆ ಮಾಡಿಳು. ನಮ್ಮ ಅತ್ತಿ ನನ್ನ ಮನೆ ಬಿಟ್ಟು ಹೊರಗೆ ಹಾಕುವಂಗೆ ಮಾಡಿದ್ಲು. ಅಲ್ಲಿ ನನ್ನ ಬಾಡಿಗೆ ಇದ್ದಲ್ಲೂ ಅಲ್ಲಿ ಬಂದು ಜಗಳ ಹಚ್ಚುವಂಗೆ ಮಾಡಿದ್ಲು. ಎಲ್ಲ ಮಾಡಾದ್ಮೇಲೂ ಕೊನೆಗೂ ನಾನು ಆಕೆಗೆ ದ್ವೇಷ ಕಾರಲಿಲ್ಲ. ಯಾಕೆ ಹೇಳು? ಇನ್ನೊಬ್ಬರ ಮ್ಯಾಗ ಅವ್ರು ನಮ್ಗೆ ದ್ವೇಷ ಮಾಡತ್ತಾರೋ, ಅವ್ರು ನಮ್ಮ ಮ್ಯಾಗ ಹಾಗೆ ಸಾಧಿಸ್ತಾರೋ ಅಂತಂದ್ರೆ ಆ ದೇವರು ಅವ್ರಿಗೆ ವಾಪಸ್ ತಿರುಗೇಟು ಕೊಟ್ಟೇ ಕೊಡ್ತಾನೆ. ನಾವು ಅದನ್ನು ನೋಡ್ತೇವೆ, ಕಣ್ಣಾರೆ ನೋಡ್ತೇವೆ. ಅವ್ರ ಮುಂದೆ ಎಷ್ಟೆಲ್ಲ ಒದ್ದಾಡ್ತಿರ್ತಾರಂತೇಳಿ ನಾವು ನೋಡ್ತೀವಿ. ಈಗೂ ನೋಡು, ನಾನು ನೋಡಕ್ಕಂತಾನೆ ಬನ್ನೇ ಇಲ್ಲೋ, ಆಕೆ ಸಾವು ಬದುಕಿನ ಮಧ್ಯೆ ಹೋರಾಡಕತ್ತಾಳ ಅಂತೇಳಿ ನಾನು ನೋಡಿದ್ನೇ ಇಲ್ಲೋ. ಆದ್ರೆ ನಾನು ಆಕಿನ ಹೋಗಿ ಬದುಕಿಸ್ಬೇಕಾಗಿತ್ತ. ಅವ್ನು ಹೋಗಿ ಎಬಿಸಿ ಕಳಿಸಿ ನೀ ಏನು ಮಾಡತ್ತೆ ಅಂತ ಕೇಳಬೇಕಾಗಿತ್ತ. ಆದ್ರೆ ನೀನು ತಪ್ಪು ಮಾಡತ್ತೆ ಅಂತ ಹೇಳಿ ಅದನ್ನ ತಿದ್ದಾಕಂತ ಇಲ್ಲಿ ಗಂಟ ಬಂದೆ ನಾನು. ನೋಡು ಗೀತಾ, ಒಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಗಂಡನ ಸವಾಸ ಬಿಟ್ಬಿಡು. ಅವಂಗ ನಾನು ಬುದ್ಧಿ ಹೇಳ್ತೇನೆ ಚಂದಾಗ. ಬೇಕಿದ್ರೆ ಹೋಗಿ ಅವ್ನು ರಾಜಿನ ಮದುವೆಯಾಗಿ ಇರ್ವಲ್ಲ. ಯಾಕೆ ನಿನಗೆ ದುಡ್ಡು ತಿನ್ನೋ ಶಕ್ತಿ ಇಲ್ಲೇನು? ದುಡ್ಡು ತಿನ್ನಾಕ ಗಟ್ಟಿಯಾಗಿರು. ಬೇಕಿದ್ರೆ ನಾನು ನೀನು ಕೂಡ ಒಂದೇ ಮನ್ಯಾಗ ಬಾಡಿಗೆ ಮನೆ ಮಾಡಿರೋಣಂತ. ನೀವು ಅಂದರೆ ನನ್ನ ಮಕ್ಕಳು ನಿನ್ನ ಮಕ್ಕಳು ಎಲ್ಲರೂ ಸೇರಿ ಆಟ ಆಡ್ಕೊಂಡು ಇರ್ತಾರೋ, ಅಕ್ಕ ತಂಗಿ ಹಂಗೆ ಒಂದೇ ಮನೆಯಾಗಿರೋಣಂದ್ರೆ ಅದಕ್ಕೂ ನಾನು ತಯಾರದನ. ಯಾಕಂದ್ರೆ ಎಲ್ಲರೂ ಒಂದೇ ಅನ್ನಕ್ಕೆ ನಾನು ಅಂತದ್ರಾಗ ನೀನು ಹೆಂಗೆ ಬಿಟ್ಕೊಡ್ತೇನೆ ಹೇಳು? ನಿಂದು ಮನಸ್ಸು ದೊಡ್ಡದೈತೆ ಕಮಲವಕ್ಕ. ಎಲ್ಲರೂ ನಿನ್ನಂಗೆ ಇರಂಗಿಲ್ಲ, ಎಲ್ಗೋ ಒಬ್ಬರು ಹಿಂಗೆ ಇರ್ತಾರೆ. ಆದರೆ ಏನು ಮಾಡೋದು? ನನ್ನ ಹಣೆ ಬರ ಸರಿ ಇಲ್ಲ ಕಮಲವಕ್ಕ, ಸರಿ ಇಲ್ಲ. ನಾ ಏನೋ ಮಾಡಿದ್ರು ಕೆಟ್ಟದಾಗ್ತೈತಿ, ಏನೋ ಮಾಡಿದ್ರು ಇದಾಗ್ತೈತಿ. ನಾ ಹೇಳಿದ್ರೆ ನಾವು ಒಪ್ಕೊಂಡಿಲ್ಲ, ನೀ ಹೇಳಿದ್ರೆ ಅವ್ನು ಒಪ್ಕೋತಾನ. ಅಷ್ಟಾದರೆ ಸಾಕು. ನಾನು ನನ್ನ ಮಗಳನ್ನ ಕರ್ಕೊಂಡು ಎಲ್ಲರೂ ಸುಖವಾಗಿ ಜೀವನ ಮಾಡ್ತೇನೆ, ಸಾಧಿಸಿ ಅವನ ಮುಂದೆ ತೋರಿಸ್ತೇನೆ. ಅವನೇ ನನ್ನ ಹಿಂದಿಂದ ಬೆನ್ನು ಹತ್ತಿ ಬರ್ಬೇಕು. ನಾ ಹಂಗೆ ಮಾಡ್ತೇನೆ. ನಾನೇನಾದರೂ ಹಂಗೆ ಆಗಲಿಲ್ಲ ಅಂದ್ರೆ ನನ್ನ ಹೆಸರು ಗೀತನ ಅಲ್ಲ. ಇವತ್ತು ನಿನ್ನ ಮುಂದೆ ನಾನು ಹೇಳಕತ್ತೇನೆ ಕಮಲವಕ್ಕ, ನಾನು ನಿನ್ನ ಮುಂದೆ ಬದಲಾಗ್ತೀನಿ. ಅವನು ಕೊಲ್ಲಕ್ಕೆ ಹೋಗಂಗಿಲ್ಲ. ಅವನು ಕೊಲ್ಲಕ್ಕೆ ಬಂದರೂ ನನ್ನನ್ನು ಅವನು ಸಾಯ್ಸೋಕ್ಕಾಗಲ್ಲ. ಆ ಒಂದು ಪೊಸಿಷನ್ಗೆ ನಾನು ಬರ್ಬೇಕಂತಂದ್ರೆ ಹೆಂಗೋ ಅರ್ಧ ಸಾಲಿ ಕಲ್ತೀನಿ. ಇನ್ನೂ ಸ್ವಲ್ಪ ಮನೆಯಾಗ ಇದ್ಕೊಂಡ ಓದ್ಕೊಂಡ ಇನ್ನೂ ಸಾಲಿ ಕಲ್ತ ಒಂದು ಲೆವೆಲ್ಗೆ ಬಂದ ನಾನು ಅವನಿಗೆ ಏನಂತ ತೋರಿಸ್ತಾನೆ. ಅವಾಗ ನೀ ನನ್ನ ಜೊತೆ ಇರ್ತೀಯಲ್ಲ ಅಕ್ಕ, ನೀ ನನ್ನ ಜೊತೆ ಇರ್ತೀಯ ಅಕ್ಕ? ನಾನು ನಿನ್ನ ಜೊತೆಗೆ ಇರ್ತೇನೆ ಗೀತಾ. ಅದಕ್ಕೆ ನಾನು ಹೇಳತ್ತಿರೋದು, ನಿನಗೆ ಧೈರ್ಯ ತುಂಬಾತನ. ಈಗ ನನಗಾರ ಯಾರಾದಾರ ಹೇಳು, ಗಂಡಿಲ್ಲ. ಮಕ್ಕಳನ್ನಂತೂ ಹಾಸ್ಟೆಲ್ ಆಗಿಟ್ಟನು. ಈ ಕಡೆ ಅತ್ತಿ ಮನೆ ಒಂದು 2 ದಿನ, ಈ ಕಡೆ ಚಿಗೋಗ ಮನೆಗೆ 2 ದಿನ ಇರ್ತೀನಿ. ಚಿಗೋಗು ಯಾಕೋ ಸ್ವಲ್ಪ ಆರಾಮಿರಾಕಿಲ್ಲ, ಹಂಗೆ ನೋಡ್ಕೊಂಡು ಬರೋಕಂತ ಹೊಂಟಿದ್ನಿ. ಪಾಪ ನನ್ನ ನೆನೆಸ್ಕೋತಿರ್ತಾಳಲ್ಲ, ಅದಕ್ಕಾಗಿ ಮೊದಲ ಈಗ ಕಾಕ ತೀರ್ಕೊಂಡ್ಮೇಲೆ ಚಿಗ ಒಬ್ಬಾಕಿ ಆಗಿಬಿಟ್ಟಾಳು. ಆಕಿನೂ ನೋಡಕ್ಕೆ ಹೋಗ್ತಿದ್ರೆ ಹೆಂಗಿರ್ತೈತಿ? ಮೊದಲು ಕಾಕ ಇದ್ದಾಗಾದ್ರೆ ಹೋಗ್ತಿದ್ನಿ, ಇವಾಗ ಹೋಗಲಿಲ್ಲ ಅಂದ್ರೆ ಏನಂತಾರೆ ನನಗೂ ಮಂದಿ. ಅದಕ್ಕಾಗಿ ಅವಾಗ ನೋಡ್ಕೊಂಡು ಬರೋಕೆ ಹೋಗ್ತಿದ್ನಿ. ಯಾಕೋ ಇವತ್ತು ಭಾಳ ಚಿಗುವ ನೆನಪಿಗೆ ಆಗತ್ತಿದ್ರು, ಅದಕ್ಕೆ ಹೊಂಟಿದ್ನಿ. ನೋಡಿದ್ರೆ ನೀ ಕಲ್ಲು ಹಿಡ್ಕೊಂಡು ನಿಂತಿದ್ದು ನೋಡಿ ನನಗೆ ಗಾಬರಿ ಆತ್ವಾ. ಅದಕ್ಕೆ ಈಗ ಏನೋ ಮಾಡಕತ್ತಾಡಿ ಅಂತೇಳಿ ನಿನ್ನ ಬಡ ಹೇಳ್ಕೊಂಡು ಬಂದುಬಿಟ್ನಿ. ಇರಲಿ ಬಿಡು. ನೋಡು ಏನು ನೋಡು, ಜೀವನದಾಗ ಏನು ಒಯ್ಯಂಗಿಲ್ಲ. ಏನಿರ್ತೈತಿ ಹೇಳು? ಹೆಂಗೆ ಬಂದಿರ್ತಾವಲ್ಲ ಹಾಗೇ ಹೋಕ್ಕೋ ನಾವು. ಆದ್ರೆ ನಡಕ ನಂದು ನಿಂದು ಎಲ್ಲ ನಂದು ಅನ್ನೋ ಒಂದು ಸ್ವಾರ್ಥಿಗಳ ಪ್ರಪಂಚ ಆಗಿಬಿಡ್ತೈತಿ ಇದು ಅಲ್ಲ. ದುಡಿಬೇಕು, ದುಡ್ಡು ಮಾಡಬೇಕು,
ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ. ಇವತ್ತಿದ್ದವರು ನಾಳೆವರೆಗೂ ನಾವು ಬದುಕ್ತೀನೋ ಅನ್ನೋದೇ ಗೊತ್ತಿರಂಗಿಲ್ಲ. ನಾನು ನಂದು ಅನ್ನೋದು ಒಂದು ಅಹಂ ಅನ್ನೋದು ಇಲ್ಲಿ ಇರ್ತೈತಿ. ಆ ಅಹಂ ಅನ್ನೋದಿದ್ರನ ಮನುಷ್ಯ ಬೆಳೀತಾನಂತ ಕೆಲಸ ಇವಾಗಿನ ಜನ ಎಲ್ಲ ಅನ್ಕೊಂಬಿಟ್ಟಾರ. ಆದ್ರೆ ಹಂಗಿರಲ್ಲ. ನಾನು ನಂದು ಪರರದ್ದು ಅಂತ ಕೆಲಸ ಎಲ್ಲರಿಗೂ ನಾವು ಕೊಡ್ತಿನ್ನೋದ್ರಿಂದ ನಮಗೂ ಒಳ್ಳೇದಾಗ್ತೈತಿ, ನಮ್ಮ ಜೊತೆಗಿರೋರಿಗೂ ಒಳ್ಳೇದಾಗ್ತೈತಿ, ನಮ್ಮನ್ನು ನೋಡಿ ಕಲಿಯೋರ್ಗೂ ಕೂಡ ಒಳ್ಳೇದಾಗ್ತೈತಿ. ಅದು ನಿಜ ಅಲ್ವಾ? ಆದ್ರೆ ನನ್ನ ಜೀವನ ಹಿಂಗಾಗ್ತದೆ ಅಂತ ಅಂದ್ಕೊಂಡಿರ್ಲಿಲ್ಲ ಕಮಲವರ್ಕ. ನಾನು ಹಿಂಗಾಗ್ತದೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅಳ್ಬೇಡ ಸುಮ್ಮನೆ ಗೀತಾ, ಅಳ್ಬೇಡ. ಹೆಣ್ಮಕ್ಳ ಜೀವನ ಅಂದ್ರೆ ಹಿಂಗೆ. ಮದುವೆ ಆದ್ಮೇಲೆ, ಮದುವೆಗಿನ್ನ ಮುಂಚೆ ಒಂದು ಲೆಕ್ಕ, ಮದುವೆ ಆದಮೇಲೆ ಗಂಡನ ಮನೇಲಿ ಅತ್ತೆ ಮಾವನ ಮಾತು ಕೇಳಬೇಕು, ಗಂಡನ ಮಾತು ಕೇಳಬೇಕು, ಮನೆ ಕೆಲಸ ಮಾಡಬೇಕು. ಮಕ್ಕಳಾದ್ಮೇಲೆ ಮಕ್ಕಳು ಕೆಲಸ ಮಾಡ್ತಾ, ಮನೆ ಕೆಲಸ ಮಾಡ್ತಾ, ಅತ್ತೆ ಮಾವನ ಕೆಲಸ ಕೂಡ ಮಾಡಬೇಕು. ಈ ಕಡೆ ಗಂಡ ಬೆಳಿಗ್ಗೆ ಜಲ್ದಿ ಎದ್ದು ಹೊಂಟ್ರೆ ಅವ್ನಿಗೆ ಅಡುಗೆ ಮಾಡಿ ಡಬ್ಬೆ ಮಾಡಿ ಆ ಡಬ್ಬೆ ಕಟ್ಟಿ ಅವಂಗೂ ಕಳಿಸ್ಬೇಕು. ಆಮೇಲೆ ಮಕ್ಕಳು ಸ್ಕೂಲಿಗೆ ಹೊಂಟ್ರೆ ಅವ್ರಿಗೆ ಟಿಫಿನು. ಇದೇ ರೀತಿ ಹೆಣ್ಮಕ್ಳ ಕಷ್ಟ ತಪ್ಪಂಗೇ ಇಲ್ಲ. ಸಾಯೋವರೆಗೂ ಹೆಣ್ಮಕ್ಳು ಮಾಡಿನೇ ಸಾಯಬೇಕು. ಗಂಡು ಮಕ್ಕಳಿಗೆ ಆದರೂ ರಿಟೈರ್ಮೆಂಟ್ ಅಂತ ಇರುತ್ತೆ 60 ವಯಸ್ಸು ಆದಮೇಲೆ. ಆದರೆ ಹೆಣ್ಮಕ್ಳಿಗೆ ಯಾವಾಗೂ ರಿಟೈರ್ಮೆಂಟ್ ಅನ್ನೋದು ಸಿಗಂಗೇ ಇಲ್ಲ. ಸಾಯೋವರೆಗೂ ಮಾಡಲೇಬೇಕು, ಕಷ್ಟಪಡಲೇಬೇಕು. ಯಾಕಂತಂದ್ರೆ ಊಟ ಮಾಡ್ಬೇಕಂತಂದ್ರೆ ನಾವು ಮಾಡಲೇಬೇಕು. ಅಕಸ್ಮಾತ್ ನಾವು ಮಾಡಲಿಲ್ಲ ಅಂದ್ರೆ ನಾಳೆ ಬಂದು ಸಸ್ತಾರೆ ಸುಮ್ಮನೆ ಇರ್ತಾರೇನ? ಸುಮ್ಮನೆ ಇರಂಗೇ ಇಲ್ಲ. ಅಯ್ಯೋ ನಮ್ಮ ಅತ್ತಿ ಕುಂತಾಳು, ನಾ ಆದ್ರೆ ಮಾಡ್ಬೇಕೇನ? ಅಲ್ಲ ಈಕೆ ಕುಂದಿರ್ತಾಳು, ನಾನು ಮಾಡಿ ಹಾಕ್ಬೇಕೇನಕ್ಕೀಗೆ ಅನ್ನೋ ಒಂದು ಇದು ಇರ್ತೈತಿ. ನಾನು ನೋಡಿದ್ದೀನಿ, ಈಗಾಗಲೇ ನಾನು ನೋಡಿದ್ದೀನಿ. ಅದಕ್ಕೆ ಹೇಳತ್ತಿರೋದು, ಅಳಕ್ಕೆ ಹೋಗಬೇಡ. ನೀನು ಒಂದು ಲೆವೆಲಿಗೆ ಬಾ, ನೋಡೋಣ. ಹೆಂಗೋ ನೀನು ಕಲಿತೀನಿ ಅನ್ನತ್ತಿದ್ದಿ, ಕಲಿ. ನೀನು ದುಡಿ, ಕಲಿ. ಯಾರು ಬೇಡ ಅನ್ನಂಗಿಲ್ಲ. ಆದರೆ ಈ ರೀತಿ ಒಂದು ತಪ್ಪನ ಮಾಡೋಕ್ಕೆ ಹೋಗಬೇಡ. ನಾನು ಅದನ್ನಿಂದ ಹೇಳೋದು ನಿನಗೆ. ಸರಿ ನಡಿ ಹೋಗೋಣ. ನನ್ನ ಮಗಳು ಏನು ಮಾಡೋಕದ್ದಾಳೋ ಏನೋ ಒಂದು ಗೊತ್ತಿಲ್ಲ ಅಕ್ಕ. ಊಟ ಮಾಡೋದು ಇಲ್ವೋ ಒಂದು ಗೊತ್ತಿಲ್ಲ. ಎಲ್ಲಿದ್ದಾಳೋ ಏನೋ. ಆಕಿನ ಅರ್ಜೆಂಟ್ದಾಗ ಅಲ್ಲೇ ಮರ್ತಾ ಈಗಿನ ಥರ ಹೇಳ್ಕೊಂಡು ಬರೋರಾಗನ ಹೊತ್ತೋಗ್ಬಿಡ್ತು. ಈಗ ಹೆಂಗದಾಳೋ ಏನೋ ನನ್ನ ಮಗಳು, ನೋಡ್ಬೇಕು ಹೋಗಿ. ಸರಿ ನಡಿ ಹೋಗುನು. ನಿನ್ನ ಮಗಳು ಎಲ್ಲಿದ್ದಾಳು ನೋಡುವಾಕಿ. ಊಟ ಮಾಡಿಸು, ಅದು ಮಾಡಿಸು. ಇನ್ನು ಮುಂದೆ ಮನೆಯಾಗೂ ಇರಬೇಡ ನೀನು. ಈಗೆಲ್ಲದಿ ನೀನು? ನಿನ್ನ ಗಂಡ ಮನೆಯಾಗ ಇರಬೇಡ. ಈಗೆಲ್ಲದಿ ನೀನು? ಅಕ್ಕ ನಾನು ಇವಾಗ ನಿಮ್ಮ ಅತ್ತಿ ಮನ್ಯಾಗ ಅದೇನಿ, ನಿಮ್ಮ ಮನ್ಯಾಗ ಅದೇನಿ. ಯಾಕಂತಂದ್ರೆ ನನ್ನ ಗಂಡ ನನ್ನ ಬರೀ ಹೊಡೆಯೋದು ಬಡಿಯೋದು ಮಾಡತ್ತಿದ್ದ, ಕಟ್ಟು ಹಾಕೋದು, ಊಟ ಕೊಡದೆ ನನಗೆ ಈ ರೀತಿ ಚಿತ್ರ ಹಿಂಸೆ ಕೊಡಕತ್ತಿದ್ದ. ಇದೇ ಕೆರೆಯಾಗ ನನ್ನ ದಬ್ಬಿ ಸಾಯ್ಸಕ್ಕೆ ನೋಡಿದ. ಹಾಗಾಗಿ ನಾನು ಮನೆ ಬಿಟ್ಟು ಓಡಿ ಬಂದಿದ್ನಿ. ಇಲ್ಲಿ ನಿಮ್ಮ ಮನೆಯಾಗಿದ್ರೆ ಸೇಫ್ಟಿ ಅಂತೇಳಿ. ಯಾಕಂತಂದ್ರೆ ಈಕಿ ರಾಜ ಇದ್ಲಲ್ಲ, ಅದಕ್ಕಾಗಿ ನಾನು ಅಲ್ಲಿದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿ ನಾನು ಅಲ್ಲೇ ಉಳಿದಿದ್ನಿ. ಈಗ ನೋಡಿದ್ರೆ ಇಷ್ಟೆಲ್ಲ ಆಗೈತಿ. ಇನ್ನೇನು ಮಾಡ್ತಾನೆ ಅಂತ ನನಗೊಂದು ತಿಳಿದಂಗಾಗೈತಿ. ಅವಂಗ ನಾನು ಮಾಡ್ತೀನಿ ಅಂತ ಗೊತ್ತಾಯ್ತು, ಇಲ್ಲೋ ಗೊತ್ತಿಲ್ಲ. ಆದ್ರೆ ಅವಂಗೇನಾದ್ರೂ ಗೊತ್ತಾದ್ರೆ ನಾನು ಸುಮ್ಮನೆ ಬಿಡಂಗಿಲ್ಲಕ್ಕ. ಅವನು ಸುಮ್ಮನೆ ಬಿಡಂಗಿಲ್ಲ. ನಿನ್ನ ಜೊತೆಗೆ ನಾನು ಇರ್ತೇನೆ, ನೀನು ಧೈರ್ಯವಾಗಿರು. ನಡಿ ಹೋಗೋನು. ಸರಿ ಅಕ್ಕ. ಈ ಕಲ್ಲ ಹಾಳಾದ ಗೀತೆನ ಒಗ್ದಿರ್ಬೇಕಂತ ಅನ್ಸಾತ್ ನನಗೆ. ಯಾಕಂದ್ರೆ ಇಲ್ಲಿ ಈಗ ನಾನು ದಬ್ಬಿದಾಕಿ ಆಕೆ ಇಲ್ಲಿ ನೋಡಿ ನಿಂತ್ಕೊಂಡಾಕಿ ಆಕೆ ಹಾಕಿದ ಬೆಳೆಲ್ಲ ಗೊತ್ತಿಲ್ಲ. ಆದ್ರೆ ಇಲ್ಲಿ ಇದ್ದಾಕಿ ಆಕೆ ಲಾಸ್ಟಿಗೆ ಹಲ್ ಕಿಸ್ಕೊಂತ ಹೊಂಟಿದ್ಲು. ಯಾಕೆ ಹಲ್ ಕಿಸ್ಕೊಂತ ಹೊಂಟಿದ್ಲು ಅಂತ ಗೊತ್ತಿಲ್ಲ. ಆದ್ರೆ ಇಲ್ಲಿ ಬಂದು ಬೆನ್ನ ಮ್ಯಾಗ ಕಲ್ಲು ಹೋಗ್ದಾಕಿ ಆಕೆನ ಇರ್ಬೋದು. ಇಲ್ಲಿ ಯಾರತಾರು? ಇಲ್ಲಿ ಯಾರು ಇಲ್ಲ ಅಂದಮೇಲೆ ಆಕೆ ಇರ್ತಾಳ. ಆಕೆನ್ ಬಿಟ್ಟ ಇಲ್ಲಿ ಯಾರು ಇರಕ್ಕೆ ಸಾಧ್ಯ? ಹಲ್ ಕಿಸತಿದ್ಲು, ಕಲ್ಲು ಹೋಗೋದು ಮಂಗ್ಯಾರಂಗ. ಆಕಿನ ಬಿಡಂಗಿಲ್ಲ ಗೀತಿನ. ಈ ಗೀತಿ ಒಂದು ಗತಿ ಕಾಣಿಸ್ತಾನೆ. ನಾನು ಎಲ್ಲ ಆಗೋದು ಈ ಗೀತಿಯಿಂದ. ನಾನು ಆಕೆ ಮೊನ್ನೆ ಈ ಕೆರೆಯಾಗ ಬಿದ್ದು ಸತ್ತಿದ್ರೆ ಸತ್ತು ಹೋಗ್ಬಿಡ್ತಿದ್ಲ. ಕಡೆ ಹಾಳಾದಾಕಿ ಇನ್ನೂ ಸಾಯ್ವತ್ತದ. ನನಗೆ ಶನಿ ಕೂಡಿದಂಗೆ ಕೂಡೈತದು. ಅಯ್ಯೋ ಶಿವನ, ಯಾರೋ ಯಪ್ಪ ಇವನು. ಅಲ್ಲ ಆ ಹುಡುಗಿ ಬಾಯಿಗೆ ಮುತ್ತು ಕೊಟ್ಕೊಂತ ಕುಂತಾನು. ಲೊಚ್ಚ ಅಂತ ಹೇಳಿ. ಅಲ್ಲ ಇದನ್ನ ಏನು ಅನ್ಕೊಂಡ್ಬಿಟ್ಟಿದ್ದಿ ನೀನು? ಮನಿ ಅನ್ಕೊಂಡಿದ್ಯೋ ಏನಿದು ರೋಡ್ ಅನ್ಕೊಂಡ್ಬಿಟ್ಟಿದ್ಯೋ ನೀನು? ಅಲ್ಲೋ ಮಗನೇ, ನಿನ್ ಗೊತ್ತಾಗ್ತದೆ ಇಲ್ಲ? ಇದನ್ನೆಲ್ಲ ಮನ್ಯಾಗ ಇಟ್ಕೋ. ಯಾರನ್ನೋ ಕರ್ಕೊಂಬಂದ ಇಲ್ಲಿ ಚಕ್ಕಂದ ಆಡತಿದ್ದೀನ, ಚಕ್ಕಂದ ಹಲ್ಲು ಮುರ್ದ ನೀನು. ಅಯ್ಯೋ ನಮ್ಮ ಊರಿನ ಮಾನ ಮರ್ಯಾದೆ ತೆಗಿಯಾಕತ್ತಾರ ಯವ್ವ ಇವರು. ಇಂಥವ್ರು ನಾವು ಎಲ್ಲಿ ನೋಡೇ ಇಲ್ಲ. ಈಗ ನೋಡಿದ್ರೆ ಕೆರಿ ಕಟ್ಟಿ ಮೇಲೆ ಕುತ್ಕೊಂಡ ಇವರು ಚಕ್ಕಂದ ಆಡಕತ್ತಾರು. ಯಾವ ಊರವ್ರು ಇರ್ಬೇಕು ಇವರು? ಅಯ್ಯೋ ನಿನಗೇನಾರ ಗೊತ್ತೈತೇನ ಸಾವಿತ್ರಿ? ಅಯ್ಯೋ ಶಿವನ, ಈಕಿ ರಾಜ ಅಲ್ಲ, ಈಕಿ ಬೀರವನ ಸಸಿ ಅದಾಳ. ಬೀರವನ ಸಸಿ ಈಕಿ. ಅಯ್ಯೋ ಶಿವನ, ಇವ್ ಮತ್ತೆ ಇವರಿಬ್ರು ಚಕ್ಕಂದ ಆಡಕತ್ತಾರೇನ? ನೋಡ್ಲಿ ಪೂಜಿ, ಹೆಂಗಿಬ್ರು ಇದು ಮಾಡಕತ್ತಾರ ಅವರು. ಅವಾಗ ನೀನು ಅವ್ರ ಅತ್ತಿ ಮುಂದೆ ಹೇಳಿದ್ರೆ ನಡೀತಿತ್ತು. ನೀನು ಹೇಳಿಲ್ಲ ನೋಡಿ ಇವ್ರ ಗ್ರಾಚಾರ ಅವತಾರ ನೋಡಿಲಿ. ಕೆರಿ ಕಟ್ಟಿ ಮ್ಯಾಲ ಊರ್ ಮಂದಿ ಎಲ್ಲ ನಿಂತ್ಕೊಂಡು ಬಾಯಿ ತಕೊಂಡು ನೋಡುವಂಗಾಗೈತಿ. ಅಯ್ಯೋ ಹೌದು ನೋಡ್ಬೇಕು ಚಿಗವ. ತಡಿ ಈಗ ಬೀರವ ಚಿಗವನ್ ಹೋಗಿ ಕರ್ಕೊಂಡು ಬರ್ತಾನಂತ ಪಟ್ ಅಂತೇಳಿ. ನೋಡ್ಲಿ ಇವ್ರಿಬ್ರು ಹಾಳಾದವನ. ಇಷ್ಟೆಲ್ಲ ಬೈಯಾಕತ್ತವ, ಇಷ್ಟೆಲ್ಲ ಮಾಡಕತ್ತವ. ಬಾಯ ತೆಗಿವಲ್ಲೋ, ಹಲ್ಕಟ್ ಬಾಡ್ಯ ತೆಗಿಯವನು ಬಾಯಿ. ಆಕೆ ಬಾಯಿ ಮೇಲೆ ಬಾಯಿ ಇಟ್ಕೊಂಡು ಕುಂತಾನ ಹಲ್ಕಟ್ ಬಾಡ್ಯ. ಅಯ್ಯೋ ಯಾಕೆ ನೀವೆಲ್ಲ ಹಿಂಗೆಲ್ಲ ಅನ್ಕೊಳತ್ತೀರಿ? ಅವರು ಕೆರೆಯಾಗ ಬಿದ್ದಿದ್ರು. ಅವ್ರನ್ನ ತಂದ ಇಲ್ಲಿ ಕೆರೆ ಕಟ್ಟಿ ಮೇಲೆ ಮಲಗಿಸಿ ನಾನು ಅವ್ರ ಜೀವ ಉಳ್ಸಾಕ್ ನೋಡಾಕತ್ತಾನ.
ಹೊಟ್ಟಿ ಹೆಚ್ಚಿಕಿದ್ರ ಅವ್ರದ್ದು ಹೊಟ್ಟಿ ನೋವು ಐತಿ ಇಲ್ಲಿ ಆಪರೇಷನ್ ಮಾಡಿ ಪಟ್ಟಿ ಹೆಚ್ಚಿದಾರ ಅದಕ್ಕಾಗಿ ಬಾಯಿಂದ ತೆಗಿಯಾಕತ್ತಿದ್ನಿ ಒಂದು ಜೀವ ಬದುಕಿಸ್ಬೇಕಂದ್ರೆ ಹೆಂಗಾರ ಕಷ್ಟಪಟ್ಟು ಬದುಕಿಸ್ಲೇಬೇಕು ಆದ್ರೆ ನೀವು ನೋಡಿದ್ರೆ ನನಗೆಲ್ಲ ಹಿಂಗೆಲ್ಲ ಅನ್ನಕತ್ತೀರಿ ನನಗೊಂದು ತಿಳಿದಂಗಾಗೈತಿ. ಅಲ್ಲೋ ಬಡ್ಕೋ ನಿನಗೆ ಹೆಂಗ ಒಂದು ಹೆಣ್ಣಿನ ಜೊತೆ ಇರ್ಬೇಕನ್ನೋದು ಗೊತ್ತಾಗಂಗಿಲ್ಲೇನ ಹಂಗೇನ್ರ ಇದ್ರ ದವಾಖಾನೆ ಕರ್ಕೊಂಡು ಹೋಗ್ಬೇಕತ್ತೋಗ ಅದನ್ನ ಬಿಟ್ಟು ಇಲ್ಲಿ ಕೂತ್ಕೊಂಡು ನೀನು ಯಾಕೆ ಒಂದು ಹೆಣ್ಮಗಳಿಗೆ ಬಾಯಿಗೆ ಕೊಟ್ಟು ನೀರು ತೆಗಿದು ಹಾ ನಿಮ್ಮ ಮನ್ಯಾಗ ನಿನಗಿಂದ ಕಲ್ತಾರೇನ ಯಾಕೆ ಹೆಂಡತಿ ಮಕ್ಳು ಯಾರು ಇಲ್ದಂಗೈತಿ ನಿನಗೆ? ಅಯ್ಯೋ ಯಾಕಿಲ್ಲ ಏನು ಹೆಂಡತಿ ಮಗು ಎಲ್ಲ ಐತಿ ಇದ್ರೂ ಈಕಿ ಗಂಟ್ರ ಈಕಿ ಕೂಡ ಚಕ್ಕಂದಾಡ್ತಾನೆ ಇವನು ಈಕೆ ಇಟ್ಕೊಂಡಾಕೆಲ್ಲ ಅದಕ್ಕಾಗಿ. ಹೇಯ್ ನೀವು ನೋಡ್ರಿ ಈ ರೀತಿ ಎಲ್ಲ ಮಾತಾಡಕ್ ಹೋಗ್ಬೇಡ್ರಿ ನೋಡ್ ಮತ್ತೆ ಸುಮ್ಮನೆ ನನಗೆ ತಲೆ ಕೆಟ್ರೆ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ನೋಡಿ ಮತ್ತೆ ಏನು ಬಿಟ್ಟಂಗೆ ಭಾಳ ಮಾತಾಡ್ತಾರನ್ನ. ಅಲ್ಲ ಇವನು ಅವನ ಅಲ್ಲೋ ಹಲ್ಕಟ್ ಬೇಡ ತಂದ ಕಾಸ ನಾವು ಬೈಯಾಕತ್ರ ಮತ್ತೆ ನಮಗೆ ವಾಪಸ್ ಮಾತಾಡ್ತಿದ್ದೆ ಹಲ್ಲು ಮುರ್ದನ್ನು ಬಾಡ್ಕೋ ತಂದ ಕಾಸ.